ನಮಸ್ತೆ ಅಮ್ಮ. ನಾವು ಸಣ್ಣರಿದ್ದಾಗ ನೀನು ಕೈಮಾ ಮಾಡ್ಕೊಡ್ತಿದ್ದಲ್ಲ, ದೊಣ್ಣೆ ಮೆಣಸಿನಕಾಯಿ ಒಳಗಡೆ ಇಟ್ಬಿಟ್ಟು ಸ್ಟಫ್ ಮಾಡ್ಬಿಟ್ಟು ಆ ತರದ ರೆಸಿಪಿ ಮಾಡಿ ತೋರಿಸ್ತೀಯಾ? ಸರಿ ಮಾಮ, ಮಾಡೋಣ. ಸ್ಟಫ್ಡ್ ಕೈಮಾ ಮಾಡಕ್ಕೆ ಅಮ್ಮ ತೋಡಿರೋ ಪದಾರ್ಥಗಳು ಏನೇನು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ 1/4 kg ಆದ ಸಣ್ಣದ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡಿದ್ದಾರೆ. ಕೊತ್ತಂಬರಿ 1/4 kg ಕೈಮಾ, 1 ಮುಷ್ಟಿ ಗಾತ್ರದಷ್ಟು ಕಡಲೆನ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಒಗ್ಗರಣೆಗೆ ಮಸಾಲೆಗೆ ಚಕ್ಕೆ, ಏಲಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೊಟೊ, ಮುಷ್ಟಿ ಗಾತ್ರದಷ್ಟು ಕೊತ್ತಂಬರಿ, 1/4 ಭಾಗದಷ್ಟು ಕೊಬ್ಬರಿ, 4 ಮೆಣಸಿನಕಾಯಿ. ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ. ಮಸಾಲೆ ಪದಾರ್ಥಗಳು ಬಂದು ಉಪ್ಪು, ಅರಿಶಿನ ಮತ್ತೆ ಧನಿಯಾ ಪುಡಿ. ಅಮ್ಮ ಈಗ ಯಾವ ರೀತಿ ಮಾಡೋದು ತೋರಿಸ್ತೀಯಾ? ಫಸ್ಟ್ ಎಲ್ಲ ಈರುಳ್ಳಿ ಟೊಮೊಟೊ ಅವನ್ನೆಲ್ಲ ಹುರಿದಿಟ್ಕೋಬೇಕಮ್ಮ. ಈಗ ಈ ಕಾಯಿ ಚೂರ್ನ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಾ? ಚಕ್ಕೆ, ಏಲಕ್ಕಿ, ಲವಂಗ, ಕೊತ್ತಂಬರಿ, ಕಾಯಿ, ಪಾತ್ರೆ ಇಟ್ಟು ಈಗ ಕ್ಯಾಪ್ಸಿಕಮ್ ಹುರಿದು ತಗೋಬೇಕು. ಎಣ್ಣೆ ಹಾಕಿ ಹುರಿಬೇಕಾ? ಮಿಕ್ಸಿಗೆ ಧನಿಯಾ ಮತ್ತು ಅರಿಶಿನ. ಈಗ ಏನ್ ಮಾಡ್ಬೇಕಮ್ಮ? ಇದಕ್ಕೆ ಸ್ವಲ್ಪ ಉಪ್ಪು ಹಾಕು, ಸ್ವಲ್ಪ ಇದು ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಬೇಡ. ಎಣ್ಣೆ ಸ್ವಲ್ಪ, ಈರುಳ್ಳಿ, ಮಸಾಲೆ, ಈ ಮಸಾಲೆ ಬೇಯಿಸೋಕ್ಕೆ ಇದ್ರೊಳಗೆ ಕೈಮಾ ತುಂಬು. ಮಸಾಲೆ ಚೆನ್ನಾಗಿ ಕುದೀತೈತಲ್ಲ ಅಮ್ಮ? ಕುದೀತಾ ಇದೆ, ಸ್ಮೆಲ್ ಬರ್ತಾ ಇದೆ. ಇವಾಗ ಒಂದೊಂದೇ ಕ್ಯಾಪ್ಸಿಕಮ್ ನ ಒಳಗಡೆ ಬಿಡಬೇಕು, ಮಸಾಲೆ ಒಳಗಡೆ. ಅಮ್ಮ ಇವಾಗ ಮಸಾಲೆ ಚೆನ್ನಾಗಿ ಬೇಯಿಲ್ಲ, ಚೆನ್ನಾಗಿ ಬೇಯಲಿ. ಅದಕ್ಕೆ ನಾವೀಗ ಒಂದು ತಟ್ಟೆ ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಕಾಯ್ಬೇಕಾ? ಕಾಯ್ಬೇಕು. ಸರಿ ಆಯ್ತು. ರೆಡಿ ಆಗಿದೆನಾ? ರೆಡಿ ಆಗಿದೆ. ಟೇಸ್ಟ್ ನೋಡಕ್ಕೆ ಈಗ ಅತ್ತೆನೋ ಪೂರ್ಣಿಮನ ಕರಿಯೋಣ. ನಮ್ಮ ಅಮ್ಮನ ಕೈ ರುಚಿ ಟೀಮ್ ಈಗ ಜಾಯ್ನ್ ಆಗಿ ಟೇಸ್ಟ್ ನೋಡೋಣ. ಸೂಪರ್. ಥ್ಯಾಂಕ್ ಯು.